ನೋಡುಗಿರಿ, ಎಳ್ಳೆಲ್ಲಿ ನೋಡಲಿ ಎಳ್ಳನ್ನೇ ಕಾಣುವೆ, ಹಂಗಾಗಿರುತ್ತೆ ನಮ್ಮ ಪರಿಸ್ಥಿತಿ. ಅದಕ್ಕೆ ನಾನೇನು ಹೇಳ್ತೀನಿ, ಅವ್ರವ್ರು ಕೊಡೋ ಎಳ್ಳು ಬೆಲ್ಲನೆಲ್ಲ ಜರಡಿ ಹಿಡಿದ್ರೆ ಮಿನಿಮಮ್ ಅರ್ಧ ಕೆಜಿ ಎಳ್ಳು ಸಿಗುತ್ತೆ. ಆ ಅರ್ಧ ಕೆಜಿಗೆ ನಾವು ತರೋ 1/4 ಕೆಜಿ ಸೇರಿಸಿದ್ರೆ ಪ್ರಾಬ್ಲಮ್ ಸಾಲ್ವ್. ಹಾಗಾಗಿ 1/4 ಕೆಜಿ ತುಂಡಾಕು ರೀ. ಕವಿರತ್ನ ಕಾಳಿದಾಸ ಪಿಕ್ಚರ್ ಅಲ್ಲಿ ಅಣ್ಣವರು ಇಷ್ಟು ಸಲ ತುಂಡಾಕು ಅಂದಿರ್ಲಿಲ್ಲ, ಅಷ್ಟು ಸಲ ತುಂಡಾಕಿಸ್ತಿದ್ದೀರಲ್ರಿ. ಗಿರಿ, 2 ಮಕ್ಕಳು, 1 ಡ್ಯಾಡಿ, ಸಿಂಗಲ್ ಲೇಡಿ ಇರೋ ಮನೇಲಿ ಎಮರ್ಜೆನ್ಸಿ ಖರ್ಚುಗಳಿರಲ್ವಾ, ಅದಕ್ಕೆ ತುಂಡಾಕು ತುಂಡಾಕು ಅಂತ ಹೇಳ್ತಾ ಇರೋದು. ಹಬ್ಬ ಅಂದ್ರೆ ರೇಷನ್ ಅಂತ ಅನ್ಕೊಂಡಿದ್ದೀರಾ ನೀವು, ಹಬ್ಬ ಅಂದ್ರೆ ಸೆಲೆಬ್ರೇಷನ್ ಅಂತ ಅನ್ಕೊಂಡಿದ್ದೀನಿ ನಾನು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀರಾ ನೀವು, ಒಳ್ಳೆ ಮನ್ಸಿಂದ ಒಳ್ಳೆ ಮಾತಾಡಿ ಅಂತ ಹೇಳ್ತೀನಿ ನಾನು. ಸೊ ಅಲ್ಟಿಮೇಟ್ಲಿ ಸಾಕು, ಒಂದು ಕೆಲಸ ಮಾಡಿ, ಆ ಚೀಟಿ ದುಡ್ಡು 2 ನನಗೆ ಕೊಡಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ನೀವು ಹೋಗಿ ಅದರಲ್ಲೂ ತುಂಡಾಕೊಂಡು 100 ಗ್ರಾಮ್ ತಂದ್ರೆ ಹೆಚ್ಚು. ವೆರಿ ಗುಡ್ ಡಿಸಿಷನ್, ಐ ಲೈಕ್ ಇಟ್. ತಗೋ, 3,000 ಇದೆ. ಇನ್ನು 3,000 ತುಂಡಾಕಿದ್ದೀನಿ. ಎಮರ್ಜೆನ್ಸಿ ಖರ್ಚಿಗೆ ಬೇಕಲ್ಲ, ನನ್ನ ಜೇಬಲ್ಲಿ ಭದ್ರವಾಗಿರುತ್ತೆ. ಅಮ್ಮ ಗಿರಿಜಾ, ಈ ನನ್ನ ಮಗ ಈ ದುಡ್ಡನ್ನ ಇನ್ನೊಂದು ಫ್ಯಾಮಿಲಿಗೆ ಏನಾದ್ರು ಕೊಡ್ತಾ ಇದ್ದಾನ ಅಂತ ನನಗೆ ಡೌಟು. ಅಯ್ಯೋ ಮಾವ, ಏನಿಗೆ ಕೇಳ್ಬಿಟ್ರಿ? ಬಿಡ್ತು ಅನ್ನಿ, ನನ್ನ ಗಂಡಗಿರೋದು ಒಂದೇ ಸಂಸಾರ. ಥ್ಯಾಂಕ್ಸ್ ಗಿರಿ. ಅಪ್ಪ ಆದವನು ಹೂನ ದೇವರ ತಲೆಗಿಡಬೇಕು, ಸೊಸೆ ಕಿವಿಗಲ್ಲ. ಸಕ್ಕರೆ ಹಚ್ಚನ್ನ ತುಂಡು ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಸಂಸಾರನ ತುಂಡು ಮಾಡಕ್ ನೋಡ್ತಾ ಇದೆಯಾ? ಆಫೀಸಿಂದ ಬಂದ್ಮೇಲೆ ನೀನು ಉಚ್ಚಾರಿಸ್ಕೊಂತೀನಿ. ಏನು ನನ್ನ ಹೆಸರು ಅಚ್ಚ ಹಾಕ್ಸ್ಕೊಂತ ಹೇಳಿದ್ನ? ಸಕ್ಕರೆ ಅಚ್ಚು ಸ್ವಲ್ಪ ಹೆಚ್ಚಾಕು ಅಂತಂದೆ, ಅಷ್ಟಕ್ಕೆ ರೇಗ್ತಾನೆ ಕಳ್ಳ ಬಡವ ರಾಸ್ಕಲ್. ಅಮ್ಮ ಗಿರಿಜಾ, ಸ್ವಲ್ಪ ಕಾಫಿ ಇದ್ರೆ ತಂದು ಕೊಡ್ತೀಯಮ್ಮ? ಅಣ್ಣ ನಿಮ್ಮ ಕೈ ಮುಗಿತೀನಿ, ಒಂದು 3,000 ಇದ್ರೆ ಕೊಡ್ತೀರಾ ಅಣ್ಣ? ಇಲ್ಲ ಅನ್ಬೇಡಿ ಅಣ್ಣ. ಹೋಗ ಸುಮ್ಮನೆ 3,000 ಅಂತ 3,000 ನಮ್ಮ ತಲೆನೋವು. ಅಣ್ಣ 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 ನಮಸ್ತೆ ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ಒಂದು 3,000 ಇದ್ರೆ ಕೊಡಿ ಅಣ್ಣ. ಇಲ್ಲ ಅನ್ಬೇಡಿ ಅಣ್ಣ, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಣ್ಣ. ಅಲ್ಲಪ್ಪ, ಈಗಿನ ಕಾಲದಾಗ 1 ರೂಪಾಯಿ ಭಿಕ್ಷೆ ಹಾಕಕ್ಕೆ ಲೆಕ್ಕ ಹಾಕ್ತಾರ, ನೀ 3,000 ರೂಪಾಯಿ ಕೇಳಕತ್ತಿ. ಮುಂಜಾನೆಯಿಂದ ವ್ಯಾಪಾರ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿವಿ. ಸುಳ್ಳು ಹೇಳಿ ತಲೆ ತಿನ್ಬೇಡ, ಹೋ ಕಡೆ. ಅಣ್ಣ ನಾನು ಸುಳ್ಳು ಹೇಳ್ತಿಲ್ಲ ಅಣ್ಣ, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾಳೆ ಅಣ್ಣ. 3,000 ಕೊಡಿ ಅಣ್ಣ, ದಮ್ಮಯ್ಯ ಅಣ್ಣ. ಆತಪ್ಪ, ನಿನ್ನ ಹೆಂಡತಿ ಯಾಕೆ ದವಾಖಾನೆಗೆ ಅದಳ? ನನ್ನ ಹೆಂಡತಿ ತುಂಬು ಗರ್ಭಿಣಿ ಅಣ್ಣ, ಕಾಲು ಜಾರು ಬಿದ್ಬಿಟ್ಲು. ಆಪ್ರೇಷನ್ ಮಾಡಿಲ್ಲ ಅಂದರೆ ತಾಯಿ ಮಗ 2 ಉಳಿಯಕ್ಕಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ಬರೇ 3,000 ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಿಲ್ಲ, ಮತ್ ತಲೆ ತಿನ್ಬೇಡ, ಹೋಗ್ಲಿ ಆ ಕಡೆ. ನಮ್ಮ ಕೆಲಸ ನಮಗದಾವು, ನಮ್ಮದ ನಮಗೆ ಹೆಚ್ಚಾಗಿರ್ತಾವ. ಕಾಕ, ನೀನಾದ್ರೂ ಸಹಾಯ ಮಾಡಕ್ಕ? ಅಯ್ಯೋ ಹೋಗಪ್ಪ ಆ ಕಡೆ. ಅಯ್ಯೋ ಭಗವಂತ, ತುಂಬು ಗರ್ಭಿಣಿ ಬಿದ್ದುಬಿಟ್ಟಿದ್ದಾಳೆ ಅನ್ನೋ ವಿಷಯ ಕೇಳಕ್ಕೆ ಮೈಯೆಲ್ಲ ನಡುಗುತ್ತೆ. ಪಾಪ ಈ ಮನುಷ್ಯ ಅದೆಷ್ಟು ನೋವಲ್ಲಿದಾನೋ ಏನೋ. ಅಣ್ಣ ಅಣ್ಣ ಅಣ್ಣ, ಒಂದು 3,000 ಇದ್ರೆ ಕೊಡೋಣ, ದಮ್ಮಯ್ಯ ಅಣ್ಣ, ಇಲ್ಲ ಅನ್ಬೇಡಣ್ಣ. ಅಲ್ಲ ಮಾರೆ, ನಿಂಗೆ ದುಡ್ದು ನಿನ್ನನ್ನೇ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಾರೆ. ನಿಂಗೆ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬೇಕು? ಶೋಕಿ ಮಂಜ, ಶೋಕಿ. ಏಯ್ ಬಚ್ಚ, ಮುಚ್ಚಯ್ಯ ಬಾಯಿ. ಹೇ ಮಂಜ, ಆದ್ರೆ ಸಹಾಯ ಮಾಡು, ಈ ಥರ ಎಲ್ಲ ಹೀಯಾಳಿಸಿ ಮಾತಾಡಬೇಡಿ. ಅಣ್ಣ ನಿಮ್ದು ಏನಪ್ಪ ಮಾಡ್ತಾ ಇದೀಯ ನೀನು? ಹಾಗೆಲ್ಲ ಸಿಕ್ದವ್ರ ಕಾಲಕ್ಕೆ ಬೀಳ್ಬಾರ್ದಪ್ಪ. ಹೆತ್ತವರು, ನಮಗೆ ದಾರಿ ತೋರಿಸಿದ ಗುರುಗಳು, ಭಗವಂತ, ಇವ್ರಿಗೆ ಮಾತ್ರ ಕಾಲಕ್ಕೆ ಬೀಳ್ಬೇಕು. ಅಣ್ಣ ಅಣ್ಣ, ನನ್ನ ಹೆಂಡತಿ ನೀವು ಉಳಿಸಿದ್ರೆ ನೀವೇ ನನ್ನ ಪಾಲಿನ ಭಗವಂತ. 3,000 ಅಣ್ಣ, ಒಂದಲ್ಲ ಅಣ್ಣ, 2 ಜೀವ ಉಳಿಯತ್ತಣ್ಣ. ನನ್ನ ಹತ್ರ ಇದ್ಬೋದಿದ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಣ್ಣ, ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಬೇಕಿದ್ರೆ ನಿಮ್ಮ ಮನೇಲಿ ಜೀತಕ್ಕೆ ಇದ್ಬಿಡ್ತೀನಿ ಅಣ್ಣ. ಅಯ್ಯೋ ಯಾಕಪ್ಪ ಹಾಗೆಲ್ಲ ಮಾತಾಡ್ತೆ? ಇಲ್ಲಿ ಯಾರು ಯಾರಿಗೂ ಆಳಲ್ಲ, ಯಾರು ಅರ್ಥ ಅಲ್ಲ. ಮೇಲೊಬ್ಬ ಇದನ್ನಲ್ಲ, ಅವನೊಬ್ಬನೇ ನಮ್ಮನ್ನೆಲ್ಲ ಕಾಯೋದಣಿ. ನಿನ್ನ ಅದೃಷ್ಟನೋ ನನ್ನ ಪುಣ್ಯನೋ, ನನ್ನ ಹತ್ರನೂ 3,000 ಇದೆ, ನಿನಗೆ ಕೊಡ್ತೀನಿ. ಅಯ್ಯೋ ಶಿವಪ್ಪಣ್ಣ, ರೊಕ್ಕ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ದಿನ ಬೆಳಗಾದ್ರೆ ಬೆಂಗಳೂರಾಗಿಂತ 1,000 ಮಂದಿ ಬರ್ತಾರ. ಅಪ್ಪಗೆ ಹಾರ್ಟ್ ಆಪರೇಷನ್, ಅವು ಕಿಡ್ನಿ ಆಪರೇಷನ್, ಮಕ್ಕಳಿಗೆ ಹೊಟ್ಟೆ ನೋವು ಅಂತೇಳಿ ರೊಕ್ಕ ಇಸ್ಕೊಂಡು ಸುಳ್ಳು ಹೇಳಿ ದಂಧೆ ಮಾಡ್ತಾರ. ಹೌದು ಶಿವಪ್ಪಣ್ಣ, ದುಡ್ಡು ಕೊಟ್ಟು ಮಂಗ ಆಗಬೇಡಿ ಮಾರ್ರೆ. ಶಿವಪ್ಪಣ್ಣ, ನಿಮ್ಮ ಹತ್ರ ರೊಕ್ಕ ಇದ್ರ ನಿಮ್ ಸ್ವಂತ ಖರ್ಚು ಮಾಡ್ಕೊಡ್ರಿ, ಆದ್ರೆ ಇಂಥ ಮಂದಿಗೆಲ್ಲ ಕೊಡಕ್ ಹೋಗ್ಬೇಡ್ರಿ. ಅಲ್ರಿ, ಮಕ್ಕಳು ಮಾಡ್ಕೊಳಕ್ ಆಗ್ತೈತಿ, ಅವ್ರು ನೋಡ್ಕೊಳಕ್ ಆಗಿಲ್ಲ. ಇರಿ 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 ನೋಡಿ, ನಿಮ್ಮ ಕೈಯಲ್ಲಿ ಕೊಡೋಕ್ಕಾದ್ರೆ ಕೊಡಿ, ಇಲ್ವಾ ಬಿಟ್ಬಿಡಿ. ಹಾಗೊಂದು ವೇಳೆ ಈ ಅಪ್ಪ ಸುಳ್ಳೇ ಹೇಳ್ತಾ ಇದ್ರೆ ಪಾಪ ಪುಣ್ಯ ಲೆಕ್ಕ ಆಗಕ್ಕೆ ಭಗವಂತ ಇದ್ದಾನೆ. ನಾನು ಮೋಸ ಹೋದರೆ ಹೋಗೋದು 3,000,
ಆದರೆ ಇವರು ನಿಜವಾಗ್ಲೂ ಸಹಾಯ ಬೇಕಿದ್ದು. ನಮ್ಮ ಹತ್ರ ಹಣ ಇದ್ದು ನಾವೇನೂ ಮಾಡಲಿಲ್ಲ ಅಂದರೆ ಹೋಗೋದು 2 ಜೀವ. ಹಣಕ್ಕಿಂತ ಪ್ರಾಣ ಮುಖ್ಯ. ತಗೊಳಪ್ಪ, ನೀನು ಹೆಂಡತಿ ಮಗುನ ಉಳಿಸ್ಕೊ. ನಿಮ್ಮ ಉಪಕಾರನೇ ಯಾವತ್ತೂ ಮರೆಯಲ್ಲ ಅಣ್ಣ. ನಾನು ಮರೆತು ಆ ಭಗವಂತ ಮರೆಯಲ್ಲ. ಬರ್ತೀನ. ಭಗವಂತ ಇವ್ರ ಕುಟುಂಬಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಗೌರಿ, ಟೇಸ್ಟ್ ಕಾಂಬಂದಳಿ ಕೈ ಹಾಕ್ರೆ ಸಿಕ್ಕುದು 3 ಪ್ಯಾಕೆಟ್ ಕೊಬ್ಬರಿ ಬೆಲ್ಲ ಅಷ್ಟೇ. ಟೇಸ್ಟ್ ಮಾಡೋದಕ್ಕೆ ಇದೇನು ಅಡುಗೆನಾ? ಸುಮ್ಮನೆ ಕೊಟ್ಟಿರೋ ಕೆಲಸನ ಮಾಡ್ರಿ. ಆಯ್ತು, ಮಾಡ್ತೀನಿ. ಯಜಮಾನ್ರೆ, ನೀವೆಂತ ಹಾಂಗೆ ಕೂಕೊಂಡಿರಿ? ಎಳ್ಳು ಎಷ್ಟಿತ್ತು ಅಂದಳಿ ಲೆಕ್ಕ ಸಿಗ್ಲಿಲ್ಲ? ಏಯ್, ಸಕ್ಕರೆ ಸಿಗ್ಲಿಲ್ಲ ಅಂತ ನನ್ನ ಟೆನ್ಷನ್ ನಾನಿದ್ರೆ ನಿಂದೇನೋ ಯೋಗ್ಯ. ಮಾವ, ನಿಮಗೆ ಅಂತ ಒಂದು ಸಕ್ಕರೆ ಅಚ್ಚನ್ನ ಎತ್ತಿಟ್ಟಿದ್ದೀನಿ. ಹೌದಾ? ನವಿಲ್ ಡಿಸೈನ್ದು ಸ್ಕಂದಂಗೆ, ಹಂಸ ಡಿಸೈನ್ದು ಪ್ರಣಿಗೆ, ನಂಗೆ ಕಪ್ಪೆ ಚಿಪ್ಪು. ಗಿರ್ಜಮ್ಮ, ನಂಗೆ ತುಳಸಿ ಕಟ್ಟೆ ಡಿಸೈನ್. ಜೀವನದಲ್ಲಿ ಒಂದಿನಾದ್ರೂ ತುಳಸಿ ಕಟ್ಟೆನ ಸುತ್ತಿದ್ದೀರಾ? ಗೌರಿ, ಕಾಯಕವೇ ಕೈಲಾಸ. ಡೈಲಿ ನಾನು ಕೋರ್ಟಿನ ಕಟಕಟೆ ಸುತ್ತುದಿಲ್ಲ, ಇದಕ್ಕಿಂತ ಬೇಕಾ? ಹಾಗೆ ಜೈಲಿಗೂ ಹೋಗ್ಬಿಡು, ದೇವ್ರು ಒಳ್ಳೇದು ಮಾಡ್ತಾನೆ. ಹೋಗ್ಲಿ ಬಿಡಿ ಮಾವ. ಎಲ್ಲಿ ಜೈಲಿಗ? ಅಯ್ಯೋ, ವಿಷಯನೇ ಬಿಟ್ಬಿಡಿ ಅಂದೆ ಕಾಶಿಯವ್ರೆ. ಮಾವಯ್ಯ, ಸಂಕ್ರಾಂತಿ ಹಬ್ಬದಲ್ಲಿ 2 ವಿಷಯ ಕಾಮನ್ನು. ಒಂದು ಟಿವಿಯಲ್ಲಿ ಬರೋ ಹಳ್ಳಿ ಮೆಷ್ಟು ಸಿನಿಮಾ, ಇನ್ನೊಂದು ಎಳ್ಳು ಬೆಲ್ಲ ತಿನ್ನೋದು. ಮಾವಯ್ಯ, ಆ ಎಳ್ಳು ಬೆಲ್ಲ ಯಾಕೆ ತಿನ್ನೋದು ಈ ಟೈಮಲ್ಲಿ? ನೋಡಮ್ಮ, ನಮ್ಮ ಹಿರಿಯರು ಮಾಡಿದ ಹಬ್ಬಗಳಿಗೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತಮ್ಮ. ಈ ಸಂಕ್ರಾಂತಿ ಹಬ್ಬನ ಇಡೀ ದಕ್ಷಿಣ ಭಾರತದವರೆಲ್ಲ ಆಚರಣೆ ಮಾಡ್ತಾರೆ. ಇನ್ನು ಹಳ್ಳಿ ರೈತರೆಲ್ಲ ವರ್ಷವಿಡೀ ಬೆಳೆದ ಫಸಲನ್ನು ಕಣದಲ್ಲಿಟ್ಟು ಪೂಜೆ ಮಾಡ್ತಾರೆ. ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಸಂತೋಷ ಪಡ್ತಾರೆ. ಕೊಟ್ಟಿಗೆಯಲ್ಲಿದ್ದ ರಾಸುಗಳಿಗೆ ಶೃಂಗಾರ ಮಾಡಿ ಕಿಚ್ಚಾಯಿಸ್ತಾರೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ಈ ಚಳಿಗಾಲದಲ್ಲಿ ತುಟಿ ಒಣಗತ್ತೆ, ಮೈ ಚರ್ಮ ಸುಕ್ಕಾಗತ್ತೆ. ಆಗ ದೇಹಕ್ಕೆ ಎಣ್ಣೆ ಅಂಶ ಬೇಕು. ಈಗಿನ ಕಾಲದ ಹೆಣ್ಣು ಮಕ್ಕಳು ಅದೇನೋ ಮಾಯಿಶ್ಚರು, ಕ್ರೀಮು ಅಂತ ಏನೋ ರಾಸಾಯನಿಕ ಪದಾರ್ಥ ಉಪಯೋಗಿಸ್ತಾರೆ. ಆದರೆ ನಮ್ಮ ಹಿರಿಯರು ಎಳ್ಳು ಬೆಲ್ಲ ತಿನ್ನೋ ಮುಖಾಂತರ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಸಿಗೋ ಹಾಗೆ ಮಾಡಿದ್ರು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕೊಬ್ಬರಿಲಿ ಎಣ್ಣೆ ಇದೆ, ಎಳ್ಳಲ್ಲೂ ಎಣ್ಣೆ ಇದೆ, ಕಡಲೆ ಬೀಜದಲ್ಲೂ ಎಣ್ಣೆ ಇದೆ. ಇದ್ರ ಜೊತೆ ಬೆಲ್ಲ ಕಡಲೆ ಸೇರಿಸಿದ್ರೆ ಅದೇ ಎಳ್ಳು ಬೆಲ್ಲ. ಬಾಯಿಗೂ ರುಚಿ, ದೇಹಕ್ಕೂ ಒಳ್ಳೇದು. ಇದೆಲ್ಲ ನನಗೂ ಗೊತ್ತಿತ್ತ. ಆದರೆ ನಿಮ್ಗೆ ಗೊತ್ತಿತ್ತ ಇಲ್ಲಿ ಅಂದಳಿ ಟೆಸ್ಟ್ ಮಾಡುವ ಅಂದಳಿ ಕಾಣ್ತಾ ಇದ್ದಿದೆ ಅಂದಳಿ ಹೇಳ್ರು ಉಗಿತ್ರಿ ಅಂದಳಿ ನನಗೆ ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಆದರೂ ನನಗೊಂದು ಡೌಟ್. ಏನಪ್ಪ ನಿನ್ನ ಡೌಟು? ಈ ಸುಗ್ಗಿ ಕಾಲದಲ್ಲಿ ದನ ಕರುಗೆಲ್ಲ ಕಿಚ್ಚಾಯಿಸ್ತಾರಲ್ಲ, ಅದೆಂತಕ್ಕೆ? ವರ್ಷ ಪೂರ್ತಿ ರೈತನಿಗೋಸ್ಕರ ದುಡಿಯೋ ಜೀವಿಗಳಂದ್ರೆ ರಾಸುಗಳು. ಅವುಗಳ ಮೈಗೆ ಸಣ್ಣ ಪುಟ್ಟ ಕೀಟಗಳು ಅಂಟ್ಕೊಂಡಿರುತ್ತೆ. ಅವುಗಳು ಕಣ್ಣಿಗೆ ಕಾಣೋದಿಲ್ಲ. ಇಂಥ ಸಂದರ್ಭದಲ್ಲಿ ರಾಸುಗಳನ್ನ ಕಿಚ್ಚಾಯಿಸಿದಾಗ, ಅಂದರೆ ಬೆಂಕಿ ಮೇಲೆ ಹಾರಿಸಿದಾಗ ಆ ಕೀಟಗಳು ಹೋಗುತ್ತೆ. ನಾವು ಆಚರಿಸೋ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಕಾರಣ ಇದೆ, ಒಂದೊಂದು ಉಪಯೋಗ ಇದೆ ಅಲ್ವಾ ಮಾವ? ಹೌದಮ್ಮ. ಸರಿ ಸರ್, ಆಯ್ತು ಆಯ್ತು ಆಯ್ತು, ಮಾತಾಡ. ಆಯ್ತು ಸರ್, ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಬೆಂಕಿ ಬಿತ್ತು ನಿಮ್ಗೆ ಗುಡ್ ಮಾರ್ನಿಂಗ್. ಯಾಕೆ ಸರ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಯಾವುದು ಸೆಟ್ ಆಗಿಲ್ವಲ್ಲ, ಅದಕ್ಕೆ ಅಪ್ಸೆಟ್ ಆಗಿದ್ದೀನಿ. ಈ ವಯಸ್ಸುಗಳಲ್ಲಿ ಸೆಟ್ ಆಗೋದಿಲ್ಲ ಬಿಡಿ ಸರ್. ಸೆಟ್ ಆಗಿದೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಓನ್ಲಿ ಪ್ರೊಫೆಷನಲ್ ಟಾಕ್. ಸರ್, ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋತೀವಿ. ಹೌದು ಸರ್, ಅದನ್ನ ಅರ್ಥ ಮಾಡಿಕೊಂಡು ತಿದ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ಏ ಶಿವಪ್ರಸಾದ್, ಇನ್ನೂ ಸ್ವಲ್ಪದ್ರಲ್ಲೇ ಇದೆಯಲ್ಲ. ಕಂಪ್ನಿ ಲಾಸ್ ಅಲ್ಲಿದೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗಿದೆ, ಬಾಸು ಬಹಳ ನೊಂದ್ಕೊಂಡಿದ್ದಾರೆ, ನಿಮ್ಮನ್ನೆಲ್ಲ ಕೆಲಸದಿಂದ ಕಿತ್ತು ಹಾಕ್ಬೇಕು ಅಂತ ಇದ್ದಾರೆ. ಸರ್,
ಇದಕ್ಕಿದ್ದಾಗೆ ಹೀಗೆ ಹೇಳಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಸರ್? ತಿರುಪೆ ಎತ್ತಕ್ ಹೋಗಿ, ನನಗೇನೋ ಅಂದ್ರು ಬಾಸು. ಸರ್ ಇದು ಅನ್ಯಾಯ ಸರ್. ಅದಕ್ಕೆ ಬಾಸ್ಗೆ ಸಮಾಧಾನ ಮಾಡಿ ನಮ್ಮ ಸ್ಟಾಫು ನಮ್ಮ ಫ್ಯಾಮಿಲಿ ಇದ್ದಂಗೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ರೆ ಚೆನ್ನಾಗಿ ದುಡಿತಾರೆ ಅಂತ ಹೇಳಿ ಬಂದಿದ್ದೀನಿ. ಏ ಶಿವಪ್ರಸಾದ್, ನ್ಯಾಯ ಅನ್ಯಾಯ ಅಂತ ಮಾತಾಡ್ತೀಯಲ್ಲ, ನಿನ್ನಿಂದ ಕಂಪನಿಗೆ ಏನು ಯೂಸ್ ಆಗಿದೆ? ಯೂಸ್ಲೆಸ್ ಅಲ್ಲ. ಮುಂದಿನ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಲಿಲ್ಲ ಅಂದ್ರೆ ಗೇಟ್ ಪಾಸ್ ಬರುತ್ತೆ, ಆಗ ನಾನು ನಿನ್ನ ಕಾಪಾಡಕ್ ಬರಲ್ಲ. ಸೀದಾ ಬಾಸ್ ಇಂದ ಬರುತ್ತೆ ಡಿಸ್ಮಿಸ್ ಲೆಟರ್. ಎಲ್ರು ಇದು ನೆನ್ಪಿಟ್ಕೊಂಡು ಕೆಲಸ ಮಾಡಿ. ಸರ್, ನೀವು ಹೇಳಿದ್ದನ್ನೆಲ್ಲ ತಲೆಯಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಮನೆಗೆ ಹೋದ ತಕ್ಷಣ ಎಂಟ್ರೆನ್ಸ್ ಡೋರ್ ಮೇಲೆ ಬರ್ದಿಟ್ಬಿಡ್ತೀನಿ ಸರ್. ಡೋರ್ ಮೇಲ ಯಾಕೆ? ಹೋಗ್ತಾ ಬರ್ತಾ ನೆನಪಾಗ್ತಾನೆ ಇರುತ್ತೆ, ಅದಕ್ಕೆ ಸರ್. ಅಂಡ್ ಥ್ಯಾಂಕ್ಸ್ ಫಾರ್ ದಿ ಮೋಟಿವೇಶನಲ್ ಸ್ಪೀಚ್ ಸರ್. ನೀನ್ ಕಣೆ ಎಂಪ್ಲಾಯ್ ಆದ್ರೆ ನಿನ್ಗೆ ಒಳ್ಳೆ ಭವಿಷ್ಯ ಇದೆ. ಬತ್ತಾನೆ ಹೋಯ್ತಾನೆ ಹೋಯ್ತಾನೆ, ಬತ್ತಾನೆ ಬೊಯ್ತಾನೆ ಹೋಯ್ತಾನೆ. ಈ ಅಪ್ಪನ್ಕ ಮಾಡಕ್ಕೆ ಬೇರೆ ಕೆಲಸಗಳಿಲ್ಲ, ಅದಕ್ಕೆ ಇವನ್ಕ ಮ್ಯಾನೇಜರ್ಗಳು ಅಂತ ಪೋಸ್ಟ್ಗಳು ಬೇರೆ ಕೇಳು. ಎಲ್ಲ ನಮ್ಮ ಕರ್ಮಗಳು. ನಂಗೆ ಅನ್ಸುತ್ತೆ ದೇಶಪಾಂಡೆ ಸರ್ ಹೀಗೆಲ್ಲ ಮಾತಾಡಿರಲ್ಲ ಅಂತ. ಮೇಲ್ನವರನ್ನ ಪ್ರಶ್ನೆ ಮಾಡಬಾರ್ದು, ಕೆಳಗ್ನವರಿಂದ ಉತ್ತರ ಬಯಸಬಾರ್ದು. ಇದೇ ನಮ್ಮ ಜೀವನ. ಸರ್, ಅವರು ಟಾರ್ಗೆಟ್ ಮಾಡಿ ಬೈಬೇಕು ಅಂತ ಅನ್ಕೊಂಡಿದ್ದು ನನ್ನನ್ನು ಮಾತ್ರ. ಈ ಹಬ್ಬಗಳಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ನನ್ನ ಜೊತೆ ನೀವೆಲ್ಲರೂ ಇದ್ರಲ್ಲ, ಅದಕ್ಕೆ ಎಲ್ಲಾರನ್ನೂ ಕೆಲಸದಿಂದ ತೆಗೆದುಬಿಡ್ತೀನಿ ಅಂತ ಹೆದರಿಸಿದ್ರು ಅಷ್ಟೇ. ಒಟ್ನಲ್ಲಿ ಈ ಅಪ್ಪನಿಗೆ ಸಂಕ್ರಾಂತಿ ಬರಲಿ ಬರದೇ ಇರಲಿ ಯಾವಾಗಲೂ ಎಳ್ಳು ಬೆಲ್ಲ ಕೊಡ್ತಾ ಇರಬೇಕು. ಯಾಕೆ? ಎಳ್ಳು ಬೆಲ್ಲ ತಿಂದಾದರೂ ಒಳ್ಳೆ ಮಾತಾಡಲಿ ಅಂತ. ಅದಕ್ಕೆ ಅಂತ ಶಿವಪ್ಪನೆ ನಿಮ್ಮ ಮನೆಗಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಳ್ಳು ಬೆಳೆಗಳನ್ನ ಕೊಟ್ಬಿಡು. ಕರೆದ ತಕ್ಷಣ ಬಂದ್ಬಿಡಂಗೆ, ಕರೆದ್ರೆ 108 ರಾಗ ಹೇಳ್ತಾನೆ. ಅದೇ ನಿಮ್ಮೆಲ್ಲರನ್ನೂ ಕರೆದ್ರೆ ಓ ಆಫೀಸವರೆಲ್ಲ ಹೋಗ್ತಾ ಇದ್ದಾರಾ ಅಂತ ಹೇಳಿ ಮುಲಾಜಿಗಾದ್ರೂ ನಮ್ಮ ಮನೆಗೆ ಬರ್ತಾರೆ. ಹಂಗಾರೆ ನಾವುಗಳೆಲ್ಲ ಬರ್ತೀವಿ, ಪ್ಲಾನ್ಗಳು ಮಾಡು. ಇದ್ಕಿದಂಗೆ ಪ್ಲಾನಿಂಗ್ ಮಾಡೋ ಅಂದರೆ ಅದೇ ಮತ್ತೆ. ಯಾಕೆ ನಿಮ್ಮ ಮನೇಲಿ ಹಬ್ಬಗಳಿಲ್ವಾ? ಶಿವ್ ಸರ್, ನಮ್ಮನೇಲಂತೂ ಹಬ್ಬ ಇಲ್ಲ. ನಮ್ಮನೆಲ್ಲ ಹಬ್ಬ ಮಾಡಿದ್ರು ಊಟಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಬಿಡಪ್ಪ. ಯಾಕಪ್ಪನೆ ನಿಮ್ಮ ಮನೆಗಳಲ್ಲಿ ಊಟಗಳು ಮಾಡಕ್ಕೆ ಇಷ್ಟ ಇಲ್ವೇ? ಏ ಬಾಬು, ಅವನೇನು ಹೇಳಕ್ಕೆ ಕೊಟ್ಟಿದ್ದಾನೆ ಗೊತ್ತಾ? ನನ್ನ ಹೆಂಡತಿ ಮಾಡೋ ಹೋಳಿಗೆ, ಅವಳು ಮಾಡೋ ಪೂರಿ, ಆಹಾ ಅಮೋಘ ಅಮೋಘ ಅಮೋಘ. ಹೋದ್ ಸರಿ ನಮ್ಮ ಮನೆಗೆ ಬಂದಾಗ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂದಿದ್ದನ್ನ ನೆನ್ಸ್ಕೊಳ್ತಾ ಇದ್ದಾನೆ ಅಲ್ವಾ ಬಾಸ್ಗೆ? ಎಕ್ಸಾಕ್ಟ್ಲಿ ಶಿವ, ಎಕ್ಸಾಕ್ಟ್ಲಿ. ಶಿವಪ್ಪನೆ, ನೀ ಇಷ್ಟೆಲ್ಲ ಬಲವಂತಗಳು ಮಾಡ್ತಿದ್ದೀಯ ಅಂದಮೇಲೆ ನಾವುಗಳೆಲ್ಲ ಬಂದೇ ಬರ್ತೀವಪ್ಪ. ಹಾಂ, ನಾನು ಬಲವಂತ ಮಾಡೋದನ್ನ? ಅಯ್ಯೋ, ಇರಲಾರ್ದೆ ಇರುವೆ ಬಿಟ್ಕೊಳ್ತಾ ಇದ್ದೆ ನಾನು. ಈಗ ಇರಲಾರ್ದೆ ಆಫೀಸ್ ಅವ್ರನ್ನ ಮನೆವರೆಗೂ ಬಿಟ್ಕೊಡ್ತಾ ಇದ್ದೀನಾ? ಈ ವಿಷಯ ಗಿರಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಏನು ಮಾಡ್ತಾಳೋ ಏನೋ. ಸಹಾಯ ಮಾಡು ಅಂತ ನಾನು ಹೇಳಿದ್ನ ಶಿವಪ್ರಸಾದ್? ನೀನು ಹೇಳಲ್ಲ ಭಗವಂತ, ಆದರೆ ಯಾವಾಗಲೂ ಹೇಳ್ತಿರ್ತೀಯಲ್ಲ ನಿನ್ನ ಅಂತರಾತ್ಮ ಏನು ಹೇಳುತ್ತೋ ಹಾಗೇ ಮಾಡು ಅಂತ. ನಿನ್ನ ಅಂತರಾತ್ಮ ಏನು ಹೇಳ್ತು? ಆ ಮನುಷ್ಯನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ಸಹಾಯ ಮಾಡಿಬಿಡು ಅಂತ ನನ್ನ ಅಂತರಾತ್ಮ ಹೇಳ್ತು. ನಾನು ಹಾಗೆ ಮಾಡಿದೆ. ಕಷ್ಟ ಅಂತ ಬಂದವನು ಅವನು. ಯಾರೂ ಸಹಾಯ ಮಾಡದೇ ಇದ್ದಾಗ ಸಹಾಯ ಮಾಡಲೇಬೇಕು ಅಂತ ಮಾಡಿದವನು ನೀನು. ಇದ್ರಲ್ಲಿ ನನ್ನ ತಪ್ಪೇನಿದೆ? ಹಾ ಭಗವಂತ, ಐಸ್ ಕ್ರೀಮ್ ಕೂಡ ಇಷ್ಟು ನೈಸಾಗಿ ಜಾರಲ್ಲ, ಹಂಗೆ ಜಾರ್ಕೊಂಬಿಟ್ಟೆ. ಅಲ್ಲಿ ತುಂಬ ಜನ ಹೇಳಿದ್ರು ಇಂಥವ್ರನ್ನೆಲ್ಲ ನಂಬೇಡಿ ಅಂತ. ಆದರೂ ನಾನು ನಂಬದೆ. ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಂಬಿ ಸಹಾಯ ಮಾಡಿದ್ದೀನಿ. ಒಳ್ಳೇದು ಮಾಡಿದ್ಯಲ್ಲ ಬಿಡು, ಒಳ್ಳೇದಾಗತ್ತೆ. ಏನು ಒಳ್ಳೇದಾಗುತ್ತೋ ಏನು, ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡು ದುಡ್ಡನ್ನ ಕೊಟ್ಬಿಟ್ಟೆ. ಈ ವಿಷಯ ಏನಾದರೂ ಗಿರಿಗೆ ಗೊತ್ತಾದರೂ ಸುಮ್ಮನೆ ಬಿಡ್ತಾಳ? ಈ ಆಫೀಸ್ನವ್ರು ಬೇರೆ ನಾಳೆ ಹಬ್ಬಕ್ಕೆ ಊಟಕ್ಕೆ ಬರ್ತೀನಿ ಅಂತ ಕೂತಿದ್ದಾರೆ. ಅವರೇ ಬರ್ತೀನಿ ಅಂತಂದ್ರ? ಅದು ನಾನೇ ಬಿಲ್ಡಪ್ ತಗೊಳ್ಳೋ ಬರದಲ್ಲಿ ಊಟಕ್ಕೆ ತಾನೆ ಬನ್ನಿ ಅದರಲ್ಲಿ ಏನಿದೆ ಅಂತ ಹೇಳಿದೆ. ಅವ್ರು ನೋಡಿದ್ರೆ ನಿಜವಾಗ್ಲೂ ಬರ್ತೀನಿ ಅಂತ ಕೂತಿದ್ದಾರೆ. ನೀನೇ ಕರ್ತೆ, ನೀನೇ ಸಹಾಯ ಮಾಡಿದೆ, ನೀನೇ ಈ ವಿಷಯನ ನಿನ್ನ ಹೆಂಡತಿಯಿಂದ ಮುಚ್ಚಿಟ್ಟಿದ್ಯಾ. ಈಗ ತಪ್ಪನ್ನು ಮಾತ್ರ ನನ್ನ ಮೇಲೆ ಹಾಕ್ತಿದ್ಯಾ? ಅಯ್ಯೋ ಭಗವಂತ, ಈಗ ನಾನು ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಆಗ್ತಾ ಇದೆ. ಒಂದು ಕೆಲಸ ಮಾಡು, ನೀನು ಕೊಟ್ಟಿರೋ ದುಡ್ಡನ್ನ ಆ ವ್ಯಕ್ತಿಯಿಂದ ವಾಪಸ್ ತಗೋ. ಅಯ್ಯಯ್ಯೋ, ಆ ತಪ್ಪು ಮಾತ್ರ ಮಾಡೋದಿಲ್ಲ. ಬೇಕಾದ್ರೆ ಸಾಲ ಮಾಡಿಬಿಡ್ತೀನಿ. ಪಾಪ ಅವನ ಹೆಂಡತಿ ಗರ್ಭಿಣಿ ಬಿದ್ದೋದ್ಲಂತೆ. ಆ ವಿಷಯ ಕೇಳಕ್ಕೆ ಎಷ್ಟು ಭಯ ಆಗುತ್ತೆ ಅಲ್ವಾ? ಅದಕ್ಕೆ ಸಹಾಯ ಮಾಡಿದೆ. ನನಗೇನು ತೊಂದರೆ ಆದರೂ ಪರವಾಗಿಲ್ಲ ಭಗವಂತ, ಯಾಕೆಂದ್ರೆ ನನ್ನ ಜೊತೆ ನೀನಿದೆಯಾ.
ಆದರೆ ಅವನ ಜೊತೆ ಯಾರಿದ್ದಾರೆ? ಒಟ್ಟಿನಲ್ಲಿ ಅವನು ಅವನ ಹೆಂಡತಿ ಮಗು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಏನು ಮಾಡೋದು, ಬರೋ ಅತಿಥಿಗಳನ್ನು ಹೆಂಗೋ ಮ್ಯಾನೇಜ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ. ಅತಿಥಿ ಸತ್ಕಾರ ಅಷ್ಟು ಸುಲಭದ ಮಾತಲ್ಲ ಶಿವಪ್ರಸಾದ್. ನೀನೇ ಇದ್ದು ಖುದ್ದಾಗಿ ಸತ್ಕಾರ ಮಾಡಬೇಕು. ಆ ಸತ್ಕಾರದಲ್ಲಿ ಯಾವ ಲೋಪದೋಷಗಳು ಬರಬಾರ್ದು. ಅವ್ರಿಗೆ ಯಾವುದೇ ಕಾರಣಕ್ಕೂ ದುಃಖ ಆಗ್ಬಾರ್ದು. ಅವ್ರನ್ನ ಸಂತೋಷದಿಂದ ಕಳ್ಸಿಕೊಡ್ಬೇಕು. ನೆನ್ಪಿರ್ಲಿ, ನಿನ್ ಮನ್ಸಲ್ಲಿ ಏನೇ ದುಃಖ ಇದ್ರು ಆ ದುಃಖದ ಬಿಸಿ ಅವ್ರಿಗಾಗ್ಬಾರ್ದು. ಸರಿ ಭಗವಂತ, ನೀನು ಹೇಗೆ ಹೇಳಿದೆಯೋ ನಾನು ಅವರನ್ನು ಹಾಗೇ ನೋಡ್ಕೊಳ್ತೀನಿ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಆವಾಗ ನೀನು ನಮ್ಮ ಜೊತೆ ಇದ್ದೇ ಇರ್ತೀಯ ಅನ್ನೋದನ್ನು ನಾನು ಖಂಡಿತ ಪ್ರೂವ್ ಮಾಡಿ ತೋರಿಸ್ತೀನಿ. ನೋ ಭಗವಂತ, ಭಗವಂತ ಮರಿ ಆಗ್ಬಿಟ್ಯಾ? ಇರಲಿ ಬಿಡು, ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತೆ. ಆದರೆ ನಾಳೆ ನನ್ನ ಫ್ರೆಂಡ್ಸ್ ಬಂದಾಗ ಗಿರಿ ಕೇಳಿದ್ರೆ ಏನು ಹೇಳಲಿ? ಹೇ ಗಿರಿ, ಇವ್ರು ಬರೋದು ನನಗೆ ಗೊತ್ತಿರಲಿಲ್ಲ, ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಅಂತ ಹೇಳ್ಬಿಡ್ತೀನಿ. ಇಟ್ಸ್ ಅ ಗುಡ್ ಐಡಿಯಾ. ಮೆತ್ತಿ ಕಣೋ, ಇರೋದೇ ಇದೊಂದು ಸಿಂಗಲ್ ಮಾಡಿ. ಲಾ ಕಾಶಿ, ನೀನು ಎಣ್ಣೆ ಹಚ್ಕೊಳ್ಳದೆ ಇದ್ದಿದ್ರೆ ನಾನೇ ನಿನ್ನ ತಲೆಗೆ ಎಣ್ಣೆ ಹಚ್ತಿದ್ನಲ್ಲೋ. ಹೌದು ಯಜಮಾನ್ರೆ, ನಾನು ಹೇಗಳು ಗೌರಿಗೆ ಪಾತ್ರೆ ಸಮ ತಿಕ್ಕುದಿಲ್ಲ ಅಂದೇಳಿ ಬೈತಿರ್ತಿದ್ನ. ಅದಕ್ಕೆ ಅವಳು ನನ್ನ ಮಂಡಿ ದೊಡ್ಡ ಪಾತ್ರೆ ಅಂದೇಳಿ ಅನ್ಕೊಂಡು ಸಮ ತಿಕ್ಕಿ ಕಳಿಸಿ ಬಿಟ್ಟಾಳ ಮಾರ್ರೆ. ಯಜಮಾನ್ರೆ, ಈ ಎಣ್ಣೆ ಎಲ್ಲ ಎಂತಕ್ಕೆ? ದಡ್ಡ ಮನುಷ್ಯ ಅಂದಮೇಲೆ ಎಣ್ಣೆ ಬೀಳ್ತಾನೆ ಇರ್ಬೇಕಪ್ಪ. ನನಗಂತೂ ಡೈಲಿ ಎಣ್ಣೆ ಬೀಳ್ತಾ ಇರುತ್ತೆ. ಅಶೋರೆ, ಯು ಡ್ರಿಂಕ್ ಎಣ್ಣೆ? ನೋ, ಐ ಈಟ್ ಎಣ್ಣೆ. ಈಟ ಅಂದ್ರೆ ಬಜ್ಜಿ ಜೊತೆಗೆ ಎಣ್ಣೆ ಒಳಗೆ ಹೊತ್ತಲ್ಲ ಬರ್ರೆ, ಹೆಂಗೆ ಜೊಕ್ಕ? ಯಾರು ನಗಡ್ಲಿಲ್ಲ. ಇಟ್ಸ್ ಓಕೆ, ಕೂಲ್. ಕ್ಷಮಿಸಿ, ಇದು ಜೋಕ್ ಅಂತ ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಗ್ತಾ ಇದ್ವಿ. ಇರಲಿ, ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನನ್ನದೊಂದು ರಸಪ್ರಶ್ನೆ. ಎಣ್ಣೆ ಎಂಬ ಪದ ಹೊಂದಿರುವ ಗಾದೆಗಳನ್ನು ಹೇಳಿ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಿರೋದ ಗಾದೆನೇ ಇಲ್ವೇನೋ? ನಾನೊಂದು ಹೇಳ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಬೇಕು. ಏ ತಡ್ಮೈ ಸರ್, ಎಸ್, ಅದು ಗಾದೆ ಅಲ್ಲ, ಓದುವುದು ಇವನಿಗೆ ಬಾಧೆ. ಹೇಗೆ ಜೊಕ್ಕ? ಈ ಜೋಕು ಅರ್ಥ ಇಲ್ಲ. ಓಕೆ ಅಪ್ಪ, ನೆಕ್ಸ್ಟ್ ಹೇಳೋ. ಇನ್ನೊಂದು ಗಾದೆ, ಎಣ್ಣೆ ಬಂದಾಗ ಗಾಣ ಲಟಕ್ ಅಂತ ಮುರಿದೋಯ್ತಂತೆ. ತಾತ ಅವಾಗ್ಲಿಂದ ಬರೀ ಮುರಿದೋಯ್ತು ಮುಚ್ಕೊಂಡ್ರು ಅಂತಾನೆ ಹೇಳ್ತಿದ್ಯಾ, ಬೇರೆದು ಹೇಳು. ಏ ನಾನ್ ಸೆನ್ಸ್, ಡ್ಯಾಡಿಯ ಗದೆ, ಗ್ರ್ಯಾಂಡ್ ಡಾಡಿಯ ಗಾದೆ, ಎರಡಕ್ಕೂ ಮೀನಿಂಗ್ ಇದೆ. ಫೋನ್ ಬರ್ತಾ ಇದೆ, ಬಂದು ಹೇಳ್ತೀನಿ. ಅಯ್ಯೋ ಬಾಬು ಕಾಲಿಂಗು. ಏನ್ ಮಾಡ್ಲಿ ಭಗವಂತ, ನಾನು ಬೇರೆ ಮನೆಯವ್ರಿಗೆ ಆಫೀಸವ್ರು ಬರೋ ವಿಷಯ ಹೇಳೇ ಇಲ್ಲ. ಹಲೋ. ಏನ್ ಶಿವಪ್ಪನೆ, ಫೋನ್ಗಳೆಲ್ಲ ನಿಮ್ಮ ಮನೆ ಅಡುಗೆಗಳದು ಗಮಗಳು. ಹೌದು, ಘಮ ವೈಫೈಯಲ್ಲೇ ಬಂದಿರಬೇಕು. ಅದು ಬರ್ತದೋ ಬರೋದಿಲ್ವೋ, ಆದ್ರೆ ನಾವುಗಳಂತೂ ಗ್ರೂಪ್ಗಳಲ್ಲಿ ಡಿಸ್ಕಷನ್ಗಳು ಮಾಡ್ಕೊಬಿಟ್ಟಿದ್ದೇವಪ್ಪ. ಅದಕ್ಕೆ ನಾವು ಯಾರು ಬೆಳಿಗ್ಗೆ ತಿಂಡಿಗಳನ್ನು ಮಾಡೋದಿಲ್ಲ. ಯಾಕೆ? ಏನ್ ಕೇಳ್ತೀಯಪ್ಪನೆ, ತಿಂಡಿಗಳು ತಿಂದ್ರೆ ಹೊಟ್ಟೆಗಳು ತುಂಬ್ಕೊಬಿಡಲ್ವೇ? ಅದಕ್ಕೆ ನಾವು ಯಾರು ತಿಂಡಿಗಳನ್ನೇ ತಿನ್ನಲ್ಲಪ್ಪ. ಡೈರೆಕ್ಟ್ ಆಗಿ ನಿಮ್ಮ ಮನೆಗಳಿಗೆ ಬಂದ್ಬಿಟ್ಟು ಬೆಳಿಗ್ಗೆದು ಮಧ್ಯಾಹ್ನದ್ದು ಎಲ್ಲನೂ ತಿಂದು ತೇಗ್ಬಿಡೋದು ಅಂತ ಪ್ಲಾನ್ಗಳು. ಓ ಹೌದಾ, ನಮ್ಮ ಭಾಗ್ಯ. ಯಾವಾಗ ಬರ್ತಾ ಇದ್ದೀರಾ? ನಾವೆಲ್ಲರೂ ಕ್ಯಾಬ್ಗಳು ಮಾಡ್ಕೊಂಡು ಒಟ್ಟಿಗೆ ಬಂದ್ಬಿಡ್ತೀವಪ್ಪ. ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಪ್ಪ. ಅಡುಗೆಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಬಾಯ್ಗಳು. ಆಹಾ ಭಗವಂತ, ಓದೋಕೆ ಅಂತ ಸ್ಟಡಿ ಹಾಲಿಡೇಸ್ ಕೊಡೋನು ನೀನೆ, ಪರೀಕ್ಷೆ ಟೈಮಲ್ಲಿ ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಶೀಟ್ನ ಕಾಣೆ ಮಾಡೋನು ನೀನೆ. ಏನ್ ಮಾಡ್ಲಪ್ಪ? ಸ್ಕಂದ, ಸ್ವಲ್ಪ ಬರ ಇಲ್ಲಿ. ಯಾಕೋ ಅವ್ರ ತಲೆ ಎಣ್ಣೆ ಹಚ್ತಾ ಇದ್ದೀನಿ. ಅಯ್ಯೋ ನೀನ್ ಹಚ್ಚಿ ಸುಮ್ಮನೆ ಇರಪ್ಪ, ಬರ. ಲೇ ಕಾಶಿ, ನನ್ನ ತಲೆ ಸ್ವಲ್ಪ ಎಣ್ಣೆ ಹಚ್ಚು. ಮೆಚ್ಚು. ಪ್ರಣಿ,
ಸ್ವಲ್ಪ ನೀರು ತಗೊಂಬಾ. ಹಾಮ ತಂದೆ. ಏ ಸ್ಕಂದ, ಅಡಿಗೆಗೆ ಏನೇನ್ ಮಾಡ್ತಾ ಇದಾರೆ ಅಂತ ಹೋಗಿ ಕೇಳ್ಕೊಂಬಾ. ನಾನು ಕೇಳಿದೆ ಅಂತ ಹೇಳ್ಬೇಡ. ನನ್ನ ಬದಲು ನೀನೇ ಕೇಳ್ಬೋದಲ್ಲ. ನನ್ನ ಬದಲು ಈ ಮನೆಗೆ ನೀನೇ ದುಡಿಬೋದಲ್ಲ. ನಾನು ಚಿಕ್ಕವನು, ದುಡಿಯೋಕ್ಕಾಗಲ್ಲ. ನಾನು ದೊಡ್ಡವನು, ಕೇಳಕ್ಕಾಗಲ್ಲ. ನನಗೂ ಕೇಳೋಕ್ಕಾಗಲ್ಲ. ನೀನೀಗ ದುಡಿತೀಯ ಇಲ್ಲ ಕೇಳ್ತೀಯ? ಕೇಳ್ತೀನಿ. ಬೆಟ್ರು ಹೋಗ್, ಅಲ್ಲೋಗಿ ಕೇಳು. ಆಯ್ತು. ಅಮ್ಮ, ಊಟಕ್ಕೆ ಏನ್ ಮಾಡ್ತಿದ್ದೀರಾ? ಅಡುಗೆ ಮಾಡ್ತಿದ್ದೀವಿ. ಓ, ಥ್ಯಾಂಕ್ ಯು. ಅಡುಗೆ ಮಾಡ್ತಾರಂತೆ. ಏ ದಡ್ ಮೈ ಸನ್, ಎಸ್. ಊಟಕ್ಕೆ ಅಡುಗೆ ಮಾಡಿದೆ ಇನ್ನೇನೋ ಮಾಡ್ತಾರೆ. ಏನೇನು ಐಟಮ್ ಮಾಡ್ತಾರೆ ಅಂತ ಕೇಳ್ಕೊಂಬಾರೋ. ಕರೆಕ್ಟಾಗಿ ಹೇಳ್ಬೇಡು. ಐಟಮ್ಗಳ ಮತ್ತೆ ಮತ್ತೆ ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ. ಯಾಕೆ ನಮ್ಮ ಬಾಬುಗಳ ಥರ ಆಡ್ತಾ ಇದೆಯಾ? ಐಟಮ್ಗಳು ಕೇಳ್ಕೊಂಬ ಹೋಗು. ಓಕೆ, ವೇಟ್. ಅಮ್ಮ, ಅಡಿಗೆಗೆ ಐಟಮ್ಗಳು ಏನೇನ್ ಮಾಡ್ತಿದ್ದೀರಾ? ಹೋಳಿಗೆ, ಪೂರಿ, ಸಾಗು, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ರಸಮು. ಓ, ಥ್ಯಾಂಕ್ ಯು. ಯಾಕೋ ಕೇಳ್ತಿದ್ಯಾ? ಮನೆ ಮಗ ಆಗಿ ಇಷ್ಟು ಕೇಳೋ ಹಕ್ಕಿಲ್ವಾ ನನ್ಗೆ? ಕೊಡ್ತೀನಿ ನೋಡು. ಮಾಡಿದ್ಮೇಲೆ ಕೊಡಿ. ಏ ಪ್ರಾಣಿ, ದೇವ್ರ ಮನೆಗೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಮ್ಮ. ಹಿಡಿಸ್ಕೊಂಡೇನಪ್ಪ? ಈ ದಡ್ಡ ಇಷ್ಟೆಷ್ಟು ಮಾಡ್ತಾ ಇದ್ದೀರಿ ಅಂತ ಕೇಳಿಲ್ವನೋ? ಅಮ್ಮ, ಎಲ್ಲ ಜಾಸ್ತಿನೇ ಮಾಡ್ತಾ ಇದ್ದೀರಾ. ಓಹೋ, ಇಷ್ಟೊತ್ತು ಪ್ರಶ್ನೆಗಳೆಲ್ಲ ಅಲ್ಲಿಂದ ಬರ್ತಾ ಇತ್ತಾ? 6,000 ಇದ್ದಿದ್ದ ಬಜೆಟ್ನ 3,000 ಇಳಿಸಿದ್ರು ನಿಮ್ಮಪ್ಪ. ಕೊಟ್ಟಿದ್ 3,000ದಲ್ಲಿ ಪೂಜೆ ಸಾಮಾನು, ಮನೆ ದಿನಸಿ ಅಂತ ತಂದು ಅಡುಗೆ ಮಾಡ್ತಿರೋದು. ಎಲ್ರಿಗೂ ಒಂದು ಹೊತ್ತಿಗೆ ಆಗತ್ತಷ್ಟೇ. ಬೇಕಾದ್ರೆ ಒಬ್ಬಟ್ಟು ಸಾರನ್ನ ಜಾಸ್ತಿನೇ ಮಾಡಿಟ್ಟಿರ್ತೀನಿ, ಕುದಿಸಿಟ್ರೆ ನಾಳೆವರೆಗೂ ಆಗುತ್ತೆ. ಕೇಳಿಸ್ಕೊಂಡ ಅಪ್ಪ? ಒಬ್ಬಟ್ಟು ಸಾರಂತೆ, ಬೆಳಗ್ಗೆವರೆಗೂ ಇರುತ್ತಂತೆ. ಸೂಪರು. ಏಯ್, ಲಿಸ್ಟ್ ಕೊಟ್ಟಿದ್ದು ಸಾಕು, ಸ್ನಾನಕ್ಕೆ ಹೋಗೋ. ಓಕೆ, ಬಾಯ್. ಸ್ನಾನಕ್ಕೆ ಹೋಗ್ಬೇಕು. ಮಾಡ್ತಾ ಇರೋ ಐಟಮ್ಸ್ ಎಲ್ಲ ಬರೀ ಒಂದೊತ್ತಿಗಾಗುತ್ತೆ, ಅದು ನಮಗೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಆಫೀಸರ್ ಬೇರೆ ಬರ್ತಾ ಇದ್ದಾರೆ. ಈ ವಿಷಯನ ಗಿರಿ ಹತ್ರ ಹೇಳ ಬೇಡವಾ ಗೊತ್ತಾಗ್ತಾ ಇಲ್ವೇ? ನಿಮಗೂ ಸೇರ್ಸೆ ಹೇಳಿದ್ದು.